ಪ್ರಿಯ ವೀಕ್ಷಕರೇ, ಈಗ ನಾನು ಮಾಡ್ತಿರುವಂಥ ಒಂದು ರೆಸಿಪಿ ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಸ್ಟಫಿಂಗ್. ಬೆಂಡೆಕಾಯಿ ಫ್ರೈ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಈ ತರಹ ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಕೊಬ್ಬರೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಶೇಂಗಾ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಅಡುಗೆಗೆ ಈ ಥರ ಕೊಬ್ಬರೆಣ್ಣೆನೂ ಬಳಸೋದ್ರಿಂದ ಕೊಬ್ಬರೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಇದು ಫ್ರೈ ಆಗೋಷ್ಟು ಒಂದು 4 ಸ್ಪೂನಷ್ಟು ಕೊಬ್ಬರೆಣ್ಣೆ. ಈಗ ಇದು ಕಾಯ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕ್ತೀನಿ. ಇದು ಬಹಳ ಸರಳವಾದ, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಿಲ್ಲ ಇದಕ್ಕೆ. ಒಳ್ಳೆ ಎಳೆಯದಾದ ಬೆಂಡೆಕಾಯಿ ಹಾಗೂ ಒಂದು ದಪ್ಪನೆ ಈರುಳ್ಳಿ, ಈರುಳ್ಳಿ ಈಗ ಕೆಂಪುಗೆ ಕಾಯ್ತಾ ಇದೆ. ಕಾಯ್ತಿದ್ದಂಗೆ ಈ ಬೆಂಡೆಕಾಯಿನ ಹಾಕ್ತೀನಿ. ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಇದು ಸುಟ್ಟು ಹೋಗದೆ ಇರೋ ಹಾಗೆ, ಕಪ್ಪು ಆಗದೆ ಇರೋ ಹಾಗೆ, ಇದ್ರದ್ದು ಲೋಳೆ ಎಲ್ಲ ಹೋಗೋ ಹಾಗೆ ಇದನ್ನು ಈ ಥರ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಬರೀ ಇದಕ್ಕೆ ನಾವು ಬೆಂಡೆಕಾಯಿ ಹುರುಕ್ಲು ಅಂತ ಹೇಳ್ತೀವಿ. ನಾವು ವಿಡಿಯೋಗೋಸ್ಕರ ಫ್ರೈ ಅಂತೆಲ್ಲ ಹೇಳ್ತೀವಿ. ಬೆಂಡೆಕಾಯಿ ಹುರುಕ್ಲು ಬೇಳೆ ಸಾರು ಅಂತ. ಬೇಳೆ ಸಾರು ಮಾಡ್ಕೊಂಡ್ಬಿಟ್ಟು ಈ ಥರ ಹುರುಕ್ಲು ಪಲ್ಯ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ ತುಂಬ ಊಟದ ಜೊತೆ. ನಾವು ಮಧ್ಯಾಹ್ನ ಅನ್ನನೇ ಮಾಡೋದು. ಅನ್ನದ ಜೊತೆ ಬೇಳೆ ಸಾರು ಮತ್ತು ಈ ಹುರುಕ್ಲು ಪಲ್ಯ, ಬೆಂಡೆಕಾಯಿ ಹುರುಕ್ಲು. ಇದು ಹುರಿಯುವಂಥ ಸಮಯದಲ್ಲೇ ಈ ಥರ ಒಂದು ದೊಡ್ಡದಾದ ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ. ನೋಡಿ, ಈ ಥರ ಹೀಗೆ ಲೋಳೆ ನೋಡಿ ಹಿಂಗೆ ಎತ್ತಿದಾಗ ಹೀಗೆ ಲೋಳೆ ಥರ ಬರುತ್ತೆ. ಅದು ಹೋಗೋ ತನಕ ಇದು ಸ್ವಲ್ಪ ಹುರಿಬೇಕು. ನೋಡಿ ಹೀಗಿರುತ್ತಲ್ಲ ಥರ ದಾರ ಥರ, ಇದು ಲೋಳೆ ಅಂತ. ಆ ಲೋಳೆ ಹೋಗ್ಬಿಟ್ರೆ ನಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಮೇಣ ಥರ ಮೆತ್ತಲ್ಲ. ಆ ಲೋಳೆ ಹೋಗೋದವರೆಗೆ ಒಂದು 2-3 ನಿಮಿಷ ಹುರ್ಕೋಬೇಕಾಗುತ್ತೆ. ನೋಡಿ, ಆದಷ್ಟು ಲೋಳೆ ಹೋಗ್ತಾ ಇದೆ. ಈಗ ನಾವು ಈ ಹೆಚ್ಕೊಂಡಿರುವಂಥ ಟೊಮೊಟೊ ಹಾಕಬೇಕು. ಇದು ಕೂಡ ಇದ್ರ ಜೊತೆ ಹೀಗೆ ಹುರ್ಕೊತ, ಯಾಕಂದರೆ ಬೆಂಡೆಕಾಯಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಿದ್ದಂಗೆ ತಳ ಹಿಡಿಯೋಕ್ಕೆ ಶುರು ಆಗಿಬಿಡುತ್ತೆ. ಅದು ಲೋಳೆ ಹೋಗಲಿ ಅಂತ ಹುರಿತಾ ಇರ್ತೀವಲ್ಲ, ಅದಕ್ಕೆ ಇದೊಂದು ಟೊಮೊಟೊ ಹೆಚ್ಚಾಕಿ ಮತ್ತೆ ಹೀಗೆ ಹುರಿತಿದ್ರೆ ಅದ್ರ ಲೋಳೆನೂ ಹೋಗುತ್ತೆ, ಟೊಮೊಟೊನೂ ಇದ್ರ ಜೊತೆ ಬೇಯುತ್ತೆ. ಈಗ ಇದಕ್ಕೆ ಇಷ್ಟು ಅರಿಶಿನ ಪುಡಿಯನ್ನು ಹಾಕ್ತೀನಿ. ಈ ಹುರಿತಾನೆ ಲೋಳೆ ಹೋಗಲಿ ಅಂತ ಹುರಿತೀವಲ್ಲ, ಅದರಲ್ಲೇ ಬೆಂದ್ಬಿಡುತ್ತದು. ಹಾಗಾಗಿ ನಮಗೆ ಇದೊಂದು 2 ನಿಮಿಷ ಲೇಟ್ ಆದರೂ ಏನಾಗಲ್ಲ, ಇಲ್ಲೇ ಬೆಂದ್ಬಿಟ್ಟಿರುತ್ತೆ. ಇದಕ್ಕೆ ಇನ್ನು ರಸಂ ಪುಡಿ ಅಥವಾ ಸಾಂಬಾರು ಪುಡಿ, ಹುಳಿ ಪುಡಿ ಏನಿರುತ್ತೆ ಅದನ್ನು ನಾವು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿದು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ಬೆಂಡೆಕಾಯಿ ಫ್ರೈ ರೆಡಿ. ಇದಕ್ಕೆ ಇಷ್ಟು ಉಪ್ಪು ಹಾಕ್ತೀನಿ.
ಇದನ್ನು ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಒಂದು ಈ ಥರ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದರೊಳಗೆ ಎಲ್ಲ ಅದು ಏನಿರುತ್ತೆ ಲೋಳೆನೂ ಹೋಗುತ್ತೆ, ಬೆಂದ್ಕೊಳ್ಳುತ್ತೆ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಹುಳಿ ಪುಡಿ, ಕಾಯಿ ತುರಿ ಹಾಕ್ಬಿಟ್ಟು ಇನ್ನೊಂದ್ಸಲಿ ಮಗ್ಚಾಕ್ಬಿಟ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನೋಡಿ, ಈಗ ಸಣ್ಣ ಉರಿಲೇ ಒಂದು ಪ್ಲೇಟ್ ಮುಚ್ಚಿ ನಾವು ಇದೆಲ್ಲ ಒಗ್ಗರಣೆ ಹಾಕಿ ಮುಚ್ಚಿಟ್ಟಿದ್ದಕ್ಕೆ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ಚೆನ್ನಾಗಿ ಅರಳಿಕೊಂಡು ಯಾವುದೇ ತಳ ಹಿಡಿದೆ ಚೆನ್ನಾಗಿ ಬೆಂದಿದೆ ಇದು. ಈಗ ಇದಕ್ಕೆ ಏನು ನಾವು ದಿನನಿತ್ಯ ಹುಳಿ ಪುಡಿ, ಸಾಂಬಾರು ಪುಡಿ ಅಂತ ಮಾಡ್ತೀವಿ ನೋಡಿ, ಹುಳಿ ಸಾರಿಗೆಲ್ಲ ಸಾಂಬಾರಿಗೆ ಹಾಕೋಕ್ಕೆ ಅದೇ ಪುಡಿನೇ ಹಾಕ್ತೀನಿ. ಯಾಕಂದರೆ ಇದಕ್ಕೆ ಎಲ್ಲದೂ ಹಾಕಿರ್ತೀವಿ ನಾವು. ಜೀರಿಗೆ, ಧನಿಯಾ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಸಾಸಿವೆ, ಇಂಗು ಎಲ್ಲ ಹಾಕಿ ಘಮ ಘಮ ನನಗೆ ಸಾರು ಚೆನ್ನಾಗಾಗಬೇಕು ಅನ್ನೋಂಗೆ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕಿದ್ರೆ ಆಯಿತು. ಈಗ ಇದು ಕೂಡ ಸಣ್ಣ ಉರಿಲೇ ಒಂಚೂರು ಮುಚ್ಚಿಡೋಷ್ಟೊತ್ತಿಗೆ ಒಂದಿಷ್ಟು ಕಾಯಿ ತುರಿ ತುರಿದ್ಬಿಟ್ಟು ಹಾಕ್ಬಿಟ್ರೆ ನಾವು ಊಟದ ಜೊತೆ ಇಷ್ಟಿಷ್ಟು ಪಲ್ಯ, ಮತ್ತು ಈಗ ಮಧ್ಯಾಹ್ನಕ್ಕೆ ಏನಾದರೂ 1-2 ರೊಟ್ಟಿ ಉಳಿದಿರುತ್ತೆ ಬೆಳಗ್ಗೆ ಮಾಡಿರೋದು, ಮತ್ತೊಂದೆರಡು ಚಪಾತಿ ಅದಕ್ಕೂ ಹಾಕೋಬೋದು. ಬೇಳೆ ಸಾರು ಅನ್ನದ ಜೊತೆ ಹಾಕ್ಕೊಂಡು ಇದು ತಿನ್ಬೋದು. ನೋಡಿ, ಈಗ ಕಾಯಿ ತುರಿನ ಹಾಕೋಣ ಇದಕ್ಕೆ. ಯಾವುದೇ ಅಡುಗೆಗಾದರೂ ಕಾಯಿ ತುರಿ ಸೇರಿಸಿದ್ಮೇಲೆ ಅದ್ರ ರುಚಿ ಇನ್ನಷ್ಟು ಹೆಚ್ಚುತ್ತೆ. ಕಾಯಿ, ಇಂಗು, ತೆಂಗು ಮತ್ತು ಎಣ್ಣೆ ಇದೆಲ್ಲ ಬೇಕು ನಮಗೆ ರುಚಿ ಹೆಚ್ಚಿಸೋಕ್ಕೆ, ಪದಾರ್ಥಕ್ಕೆ ಮ್ಯಾಚ್ ಆಗುತ್ತೆ ಅದಕ್ಕೆ. ನೋಡಿ, ಇವಾಗ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಈ ಥರ ಹುರುಕ್ಲು, ಇದಕ್ಕೆ ಯಾಕೆ ಫ್ರೈ ಹುರುಕ್ಲು ಅಂತೀವಿ ಅಂದರೆ ಇದರಲ್ಲಿ ರಸ ಏನು ರಸ ಬರೋ ಹಾಗೆ ಮಾಡಲ್ಲ. ಇವಾಗ ಹಾಕಿದ ಕಾಯಿನೇ ರುಬ್ಬು ಹಾಕಿದ್ರೆ ರಸ ಆಗುತ್ತೆ, ಆದರೆ ನಮಗೆ ಒಂದೇ ಥರ ತಿನ್ನೋಕ್ಕೆ ಆಗಲ್ಲ. ಈಗ ಬೇಳೆ ಸಾರು ಜೊತೆ ಈ ಥರ ಹುರುಕ್ಲು ಪಲ್ಯ ಇದ್ರೇ ಚೆಂದ ಇದು. ಆಮೇಲೆ ಏನು ಚಪಾತಿ, ರೊಟ್ಟಿಗೂ ಕೂಡ, ದೋಸೆಗೂ ಈ ಥರ ಇದ್ರೇ ಚೆಂದ ಅಂತ ಮಾಡಿರ್ತೀವಿ. ಒಟ್ಟು ನಮ್ಮ ಮೂಡ್ ಪ್ರಕಾರ ನಮಗೆ ಹೇಗೆ ಮಾಡಬೇಕು ಅನಿಸುತ್ತೆ, ಒಂದೇ ಪದಾರ್ಥದಲ್ಲಿ 10 ಥರ, ಒಂದೇ ತರಕಾರಿಲಿ 10 ಥರ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಈ ಬೆಂಡೆಕಾಯಿ ಫ್ರೈ ನಿಮಗೆ ಇಷ್ಟ ಆಗಿದರೆ ಮಾಡೋ ವಿಧಾನ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.